ನಮಸ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಡ್ವಾನ್ಸ್ ಸ್ಯಾಲರಿ. ಅಡ್ವಾನ್ಸ್ ಸ್ಯಾಲರಿ ಅಂದರೆ ನೀವು ಸ್ಯಾಲ್ರಿ ಬರೋ ಮುನ್ನ ನೀವು ಸ್ವಲ್ಪ ಹಣವನ್ನು ಇಸ್ಕೊಂಡಿರ್ತೀರ, ಅದನ್ನ ಅಡ್ವಾನ್ಸ್ ಸ್ಯಾಲರಿ ಅಂತ ಕರೆದಿರ್ತಾರೆ. ಸೊ ಇದನ್ನ ಯಾವ ರೀತಿಯಾಗಿ ಟ್ಯಾಲಿ ಪ್ರೈಮಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕಾಗಿ ಆಕಾಶ್ ಈಸ್ ಆನ್ ಎಂಪ್ಲಾಯ್ ಆಫ್ ಇನ್ಫೋಸಿಸ್. ಹಿಸ್ ಮಂತ್ಲಿ ಸ್ಯಾಲರಿ 90,000. He took some salary advance from company 40,000. ವಿಲ್ ಸಿ ಅಡ್ಜಸ್ಟ್ಮೆಂಟ್ ಇನ್ ಸ್ಯಾಲ್ರಿ ಅಗೇನೆಸ್ಟ್. ಅಂದರೆ ಅವನೊಂದು ಮೊದಲೇ ಇನ್ಫೋಸಿಸ್ ಕಂಪ್ನಿ ಎಂಪ್ಲಾಯ್ ಆಗಿದ್ದ. 90,000 ರುಪೀಸ್ ಅವನ ಸ್ಯಾಲ್ರಿಗೆ. ಸೊ ಅಡ್ವಾನ್ಸ್ ಸ್ಯಾಲ್ರಿಯಾಗಿ 40,000 ಅನ್ನು ತಗೊಂಡಿದ್ದಾನೆ. ಈಗ ಇರುವಂಥ ಉಳಿದ ಸ್ಯಾಲ್ರಿಯನ್ನು ಅಡ್ಜಸ್ಟ್ಮೆಂಟಲ್ಲಿ ತೋರಿಸಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದಕ್ಕೆ ನಾವು ಯಾವ ಬ್ಯಾಂಕನ್ನು ಕನ್ಸಿಡರ್ ಮಾಡಬೇಕು? ಕೆನರಾ ಬ್ಯಾಂಕನ್ನು ಕನ್ಸಿಡರ್ ಮಾಡ್ಕೋಬೇಕು. ಸೊ ಈಗ ನಾನು ಟ್ಯಾಲಿ ಪ್ರೈಮನ್ನು ಓಪನ್ ಮಾಡ್ತಾ ಇದ್ದೀನಿ. ಟ್ಯಾಲಿ ಪ್ರೈಮನ್ನು ಓಪನ್ ಮಾಡಿ ನಾನು ಇಲ್ಲಿ ಫ್ಯೂಚರ್ಸನ್ನು ನೋಡ್ತಾ ಇದ್ದೀನಿ. ಫ್ಯೂಚರ್ಸಲ್ಲಿ ಸೆಟ್ಟಿಂಗ್ಸ್ ಏನಾದ್ರು ಇದ್ದರೆ ನೀವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಸೆಟ್ಟಿಂಗ್ಸ್ ಇರೋದಿಲ್ಲ. ನೆಕ್ಸ್ಟು ಈಗ ನಾವು ಫಸ್ಟ್ ಕಂಪನಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕಲ್ವಾ. ಕಂಪನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬಂಡವಾಳ ಹಾಕಬೇಕು. ಸೊ ಅದಕ್ಕೆ F6 ರಿಸಿಪ್ಟ್ ವೋಚರ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಇನ್ಫೋಸಿಸ್ ಬಂದು ಕ್ಯಾಪಿಟಲ್ ಕೊಟ್ಟೆ, ಯಾಕಂದ್ರೆ ಅವ್ರು ಬಂಡವಾಳ ಹಾಕಿದವರಾಗಿರ್ತಾರೆ. ಸೊ ಅವ್ರು ಎಷ್ಟು ಬಂಡವಾಳ ಹಾಕಿದ್ದಾರೆ? ನಾನೊಂದು 50 ಲಕ್ಷ ಹಾಕಿರ್ತೀನಿ. ಸೊ 50 ಲಕ್ಷ ಬಂಡವಾಳ. ಸೊ ಅವ್ರದ್ದಲ್ಲಿದೆ ಕ್ಯಾಶ್. ಮತ್ತೆ ಅವರ ಬ್ಯಾಂಕ್ ಅಕೌಂಟನ್ನು ನಾವು, ಯಾಕಂದ್ರೆ ಅಡ್ವಾನ್ಸ್ ಸ್ಯಾಲರಿ ಕೊಡೋ ಮುಂಚೆ ಅವ್ರ ಬ್ಯಾಂಕ್ ಅಕೌಂಟಿಗೆ ಕೂಡ ದುಡ್ಡು ಹಾಕ್ಬೇಕಿರುತ್ತೆ. ಅದಕ್ಕೆ ನಾವು ಕಾಂಟ್ರಾ ವೋಚರನ್ನು ತಗೋತೀನಿ. ನಮ್ಮಿಂದ ಕ್ಯಾಶ್ ಹೋಗಿದೆ ಒಂದು 5 ಲಕ್ಷ ರೂಪಾಯಿನ ಕ್ಯಾಶು ಬ್ಯಾಂಕಲ್ಲಿ ನಾನು ಡೆಪಾಸಿಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಯಾವ ಬ್ಯಾಂಕನ್ನು ಕನ್ಸಿಡರ್ ಮಾಡ್ಬೇಕಂದ್ರೆ ಕೆನರಾ ಬ್ಯಾಂಕ್. ಅವರ ಟ್ರಾನ್ಸಾಕ್ಷನ್ ಇರೋದು ಕೆನರಾ ಬ್ಯಾಂಕಲ್ಲಿ. ಬ್ಯಾಂಕ್ ಬಂದು ಅಂಡರ್ ರೂಪಲ್ಲಿ ಬ್ಯಾಂಕ್. ಇಲ್ಲಿ ನಾವು ಇನ್ಫೋಸಿಸ್ ಕಂಪನಿಯ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ IFSC ಕೋಡ್. ನೆಕ್ಸ್ಟ್ ಅದೇ ರೀತಿಯಾಗಿ ಬ್ಯಾಂಕ್ ನೇಮ್, ಬ್ರಾಂಚು, ನೆಕ್ಸ್ಟ್ ಬ್ಯಾಂಕ್ನ ಅಡ್ರೆಸ್ಸು, ಪಿನ್ ಕೋಡ್ ಇದ್ರೆ ಪಿನ್ ಕೋಡನ್ನು ಎಂಟ್ರಿ ಮಾಡಿ. ಸೊ ಈಗ 5 ಲಕ್ಷನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ದೀವಿ. ಯಾಕಂದರೆ ನಾವು ಬ್ಯಾಂಕ್ ಮುಖಾಂತರ ಅಮೌಂಟನ್ನು ಕೊಡಬೇಕಾಗುತ್ತೆ ಎಂಪ್ಲಾಯಿಗೆ, ಆ ಕಾರಣಕ್ಕೆ. ನೆಕ್ಸ್ಟ್ ಬಂದು ಈಗ ನಾವು ಆಕಾಶಿದು ಸ್ಯಾಲ್ರಿ ಹಾಕೊಟ್ಟದು. ಫಸ್ಟ್ ಅಡ್ವಾನ್ಸ್ ಸ್ಯಾಲರಿಯನ್ನು ತೊಗೊಂಡಾಗಿದೆ ಅವರು, ಅದರಿಂದ ಅದು ಪೇಯ್ಡ್ ಆಗಿದೆ. ಯಾವುದನ್ನು ಪೇಯ್ಡ್ ಮಾಡಿದ್ದೀವಿ ಅಂದರೆ ಅಡ್ವಾನ್ಸ್ ಸ್ಯಾಲರಿ. ಆಕಾಶ್ ಅಡ್ವಾನ್ಸ್ ಸ್ಯಾಲರಿ. ಆಕಾಶ್ ಅಡ್ವಾನ್ಸ್ ಸ್ಯಾಲರಿ ಬಂದು ಕರೆಂಟ್ ಅಸೆಟ್ಸ್ ಮೊದಲೇ ಕೊಟ್ಟಿರೋದ್ರಿಂದ. ಸೊ ಎಷ್ಟು ಹಣ ಕೊಟ್ಟಿದ್ದಾರೆ ಅಂದ್ರೆ 40,000. ಯಾವ ರೂಪದಲ್ಲಿ? ಕೆನರಾ ಬ್ಯಾಂಕ್ ಅಕೌಂಟ್ ಮುಖಾಂತರ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಂಟ್ರಿ ಮಾಡ್ಬೋದು. ಬೀಯಿಂಗ್ ಹಾಕೊಂಡು ಬೀಯಿಂಗ್ ಅಡ್ವಾನ್ಸ್ ಆಫ್ rupees 40,000 paid to his salary account. ಈ ರೀತಿಯಾಗಿ ನರೇಶನ್ ಅನ್ನು ಎಂಟ್ರಿ ಮಾಡಬಹುದು. ನೆಕ್ಸ್ಟ್ ಬಂದು ಈಗ ನಾವು ಉಳಿದಿದ್ದ ಅಮೌಂಟ್ ಅನ್ನ ಅಡ್ಜಸ್ಟ್ಮೆಂಟ್ ಎಂಟ್ರಿ ಹಾಕಬೇಕು. ಅಡ್ಜಸ್ಟ್ಮೆಂಟ್ ಎಂಟ್ರಿ ಅಂತ ಜರ್ನಲ್ ವೋಚರ್ ಅನ್ನ ಕರಿತೀವಿ. ಸೊ ಡೆಬಿಟ್ ಅಲ್ಲಿ ನಾವೇನು ಎಂಟ್ರಿ ಹಾಕುವಂದ್ರೆ
ಸ್ಯಾಲ್ರಿ ಅಡ್ವಾನ್ಸ್ ಟು ಆಕಾಶ್. ಈಗ ಫಸ್ಟ್ ನಾವು ಆಕಾಶ್ ಸ್ಯಾಲ್ರಿ ಅಡ್ವಾನ್ಸ್ ಆಕಾಶ್ ಸ್ಯಾಲ್ರಿ ಅಕೌಂಟ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಒಟ್ಟು ಎಷ್ಟು ಅವನಿಗೆ ಸ್ಯಾಲ್ರಿ ಇದೆ ಅಂತ ಇಲ್ಲಿ ನೀವು ತಗೋಬೇಕಾಗುತ್ತೆ. ಸೊ ತಗೊಂಡ ನಂತರ ಅವನಿಗೆ ನಾವು ಅಡ್ವಾನ್ಸ್ ಸ್ಯಾಲರಿಯನ್ನು ಅವಾಗ ಕೊಟ್ಟಿದ್ದೀವಿ. ಎಷ್ಟು ಕೊಟ್ಟಿದ್ದೀವಿ? 40,000. ಸೊ ಈಗ ಸ್ಯಾಲರಿ ಪೇಯಬಲ್. ಸ್ಯಾಲರಿ ಪೇಯಬಲ್ ಅನ್ನು ತಗೋಬೇಕಾಗುತ್ತೆ. ಸ್ಯಾಲರಿ ಪೇಯಬಲ್ ಬಂದು ಕರೆಂಟ್ ಲೈಬಿಲಿಟಿ. ಇವಾಗ ನ್ಯಾರೇಷನ್ ಅನ್ನು ಬರೀಬೇಕಾಗುತ್ತೆ. $40,000 adjustment is salary account. ಈ ರೀತಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಈಗ ನಂದು ಎಲ್ಲ ಎಂಟ್ರೀಸ್ ಮುಗಿತು. ಸೊ ಇದು ರಿಪೋರ್ಟ್ ಅನ್ನು ನೋಡ್ಬೇಕಾದ್ರೆ ನಾನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ತೀನಿ. ನೋಡಿ, ಲಯಬಿಲಿಟಿ 50,000 ನನಗೆ ಕೊಡ್ಲಿಕ್ಕೆ ಬಾಕಿ ಇದೆ. ಸೊ ಮತ್ತೆ ನನಗೆ ನೋಡಿ 90,000 ಅಲ್ಲಿ ಇಲ್ಲಿ ನಾನು ಫೈಲ್ ಹಾಕಿದ್ದ ಅಮೌಂಟ್ ಅಲ್ಲಿ 40,000 ಅನ್ನು ಅಡ್ವಾನ್ಸ್ ಆಗಿ ಕೊಟ್ಟಾಗಿದೆ. ಸೊ ಇನ್ನು ಕೊಡ್ಲಿಕ್ಕೆ ಬಾಕಿ ಇರುವಂತದನ್ನ ಇಲ್ಲಿ ನೀವು ನೋಡ್ಬೋದು. ಸೊ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.